Hello, welcome to the channel, dear students. After a long time, ಒಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಆ್ಯಂಡ್ ಇನ್ನೇನು ಆಲ್ಮೋಸ್ಟ್ 1 ವೀಕ್ ಮಾತ್ರ ಉಳಿದಿರೋದು ನಿಮ್ಮ 2026 ಸೆಕೆಂಡ್ ಪಿ ಯು ಆ್ಯನ್ಯುವಲ್ ಎಕ್ಸಾಮ್ಗೆ. ಅದರಲ್ಲಿ ನಮ್ಮ ಕೆಮಿಸ್ಟ್ರಿ ಎಕ್ಸಾಮ್ ಇರೋದು ಮಾರ್ಚ್ 9ಗೆ, ಕರೆಕ್ಟ್? ಆ್ಯಂಡ್ ಹೋಪ್ ಯು ಆರ್ ಡೂಯಿಂಗ್ ಅ ವೆಲ್ ಪ್ರಿಪ್ರೇಷನ್. ಅದ್ರ ಜೊತೆಗೆ ರಿವಿಷನ್ ಆಗಲಿ, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವಿಂಗ್ ಆಗಿರ್ಬೋದು, ಆಮೇಲೆ ಈ ವರ್ಷ ಪಿ ಯು ಬೋರ್ಡವ್ರು ಬಿಟ್ಟಿರ್ತಕ್ಕಂಥ 3 ಮಾಡೆಲ್ ಕ್ವಶನ್ ಪೇಪರ್ ಜೊತೆಗೆ 2 ಪ್ರಿಪೇರ್ಡ್ ಕ್ವಶನ್ ಪೇಪರ್ಗಳನ್ನ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಎಸ್, ಕರೆಕ್ಟ್. ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವರ್ಷದ 3 ಮಾಡೆಲ್ ಕ್ವಶನ್ ಪೇಪರ್ ಮತ್ತು 2 ಪ್ರಿಪೇರ್ಡ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್, ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನು ಸಪ್ರೇಟ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಚಾಪ್ಟರ್ ಸೊಲ್ಯೂಷನಲ್ಲಿ ಇರುವ ಕ್ವಶನ್ಸ್ ಆನ್ಸರನ್ನು ಡಿಸ್ಕಷನ್ ಮಾಡೋಣ ಅಂತೆ. ಓಕೆ, ಸೊ ನೆಕ್ಸ್ಟ್ ಒಂದೊಂದು ಚಾಪ್ಟರನ್ನು ನೋಡ್ತಾ ಹೋಗೋಣ. ಸೊ ನಿಮಗೇನಾದರೂ ಈ ಚಾಪ್ಟರ್ನ PDF ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿರೋ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಯು ಕ್ಯಾನ್ ಕ್ಲಿಕ್ ದ ಲಿಂಕ್ ಆ್ಯಂಡ್ PDF ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನೆಲ್, ಜಸ್ಟ್ ಸಬ್ಸ್ಕ್ರೈಬ್ ದ ಚಾನೆಲ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಮ್ಯಾಕ್ಸಿಮಮ್ ಇನ್ ಯುವರ್ ಫ್ರೆಂಡ್ ಸರ್ಕಲ್, ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ದ ಬೋರ್ಡ್ ಎಕ್ಸಾಮ್. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ವಿತೌಟ್ ವೇಸ್ಟಿಂಗ್ ಅ ಟೈಮ್, ಸೊ ನಾವು ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಫಸ್ಟಿಗೆ ನಾವು ಬ್ಲೂ ಪ್ರಿಂಟನ್ನು ನೋಡೋಣ ಅಂತೆ. ಎಸ್, ಈ ಒಂದು ಸೊಲ್ಯೂಷನ್ ಚಾಪ್ಟರಿಂದ ಈ ವರ್ಷ ಬ್ಲೂ ಪ್ರಿಂಟ್ ಈ ಥರ ಇದೆ. ಟೋಟಲ್ 12 ಮಾರ್ಕ್ಸ್ ಕೇಳ್ತಾರೆ. ಆ 12 ಮಾರ್ಕ್ಸಲ್ಲಿ 1 ಮಾರ್ಕ್ ಕ್ವಶನ್ 3 ಬರುತ್ತೆ. ಅದರಲ್ಲಿ 2 MCQ ಬರ್ಬೋದು, ಆಮೇಲೆ 1 ಫಿಲ್ ಇನ್ ದ ಬ್ಲ್ಯಾಂಕ್ ಬರ್ಬೋದು. 2 ಮಾರ್ಕ್ ಯಾವುದೇ ರೀತಿಯ ಕ್ವಶನ್ಸ್ ಕೇಳಲ್ಲ. 3 ಮಾರ್ಕಲ್ಲಿ 3 ಕ್ವಶನ್ಸ್ ಬರುತ್ತೆ. ಇಟ್ ಮೀನ್ಸ್ 3 ಮಾರ್ಕಲ್ಲಿ 1 ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ ಬಂದರೆ 2 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಆಲ್ಮೋಸ್ಟ್ ಕೊಲಿಗೇಟಿವ್ ಪ್ರಾಪರ್ಟಿ, ಆಮೇಲೆ ವೆಪರ್ ಪ್ರೆಷರ್, ಮೋಲ್ ಫ್ರಾಕ್ಷನ್ ಮೇಲಿಂದನೇ ಕ್ವಶನ್ಸ್ ಬರುತ್ತೆ. ಈ ಸರ್ತಿ ಹೆನ್ರಿ ಕಾನ್ಸ್ಟೆಂಟ್ ಮೇಲೆ 1 ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಸೊ ಇದು ಟೋಟಲ್ 12 ಮಾರ್ಕ್ ಈ ಚಾಪ್ಟರಿಂದ ಬರುತ್ತೆ, ಸೊಲ್ಯೂಷನ್ ಚಾಪ್ಟರಿಂದ. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ಗೆ ಹೋಗೋಣಂತೆ. ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1ಅಲ್ಲಿ ಈ ಚಾಪ್ಟರಿಂದ MCQ ಏನೇನು ಕೇಳಿದ್ದಾರೆ ಅಂತ ನೋಡೋಣಂತೆ. ದ ಫಸ್ಟ್ MCQ ಇಸ್ ದ ಮಾಸ್ ಪರ್ಸೆಂಟೇಜ್ ಆಫ್ ಗ್ಲುಕೋಸ್ ಇನ್ ವಾಟರ್ ಈಸ್ 10%. ಮೀನ್ಸ್ ಮಾಸ್ ಪರ್ಸೆಂಟೇಜ್ ಕೇಳಿದ್ದಾರೆ. 10% ಅಂತಂದರೆ 10 ಗ್ರಾಮ್ ಆಫ್ ಗ್ಲುಕೋಸ್ ಈಸ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ವಾಟರ್ ಆಗುತ್ತೆ. ಆಪ್ಷನ್ ಡಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 11 ಈ ಚಾಪ್ಟರಿಂದ ಬಂದಿದೆ. ಮಾಡೆಲ್ ಕ್ವಶನ್ ಪೇಪರ್ 1ಅಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇದೆ. ಸ್ಟೇಟ್ಮೆಂಟ್ ನಂಬರ್ 1, if on mixing the 2 liquids the solution become hot, it implies that it shows negative deviation from the Raoult's law. Yes, this is correct. Statement number 2, solution which shows negative deviation are accompanied by decrease in the volume. This is also correct. Hence both statement 1 and statement 2 are true. So 2 MCQ ಕೇಳಿದ್ದಾರೆ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ಅಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು 1 ಮಾರ್ಕ್ ಕ್ವಶನು ಫಿಲ್ ಇನ್ ದ ಬ್ಲ್ಯಾಂಕ್ ಕೇಳಿದ್ದಾರೆ. ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ ಯಾವ ಕ್ವಶನ್ ಬಂದಿದೆ ಅಂತಂದರೆ one-half factor for KCl solution, assuming the complete dissociation is obviously the one-half factor for the KCl if it is dissociate completely, that is 2. Okay, K plus and Cl minus equal to 2. Correct. Then 3 mark question ಅಲ್ಲಿ ಬರೋಣಂತೆ. 3 mark question ಅಲ್ಲಿ ನೋಡಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ. ನೇಮ್ ದ ಕಾನ್ಸಂಟ್ರೇಷನ್ ಟರ್ಮ್ ವಿಚ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ಮೆಡಿಸಿನ್ ಆ್ಯಂಡ್ ಫಾರ್ಮಸಿ. Write the definition and mathematical equation for the concentration term. So usually medicine ಮತ್ತು ಫಾರ್ಮಸಿಯಲ್ಲಿ ಯಾವ ಕಾನ್ಸಂಟ್ರೇಷನ್ ಟರ್ಮನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ದಟ್ ಈಸ್ ವೆರಿ ಸಿಂಪಲ್, ವೇಟ್ ಬೈ ವ್ಯಾಲ್ಯೂಮ್ ಪರ್ಸೆಂಟೇಜ್. ಸೊ ವೇಟ್ ಬೈ ವ್ಯಾಲ್ಯೂಮ್ ಪರ್ಸೆಂಟೇಜ್ ಅಂತಂದ್ರೆ ಏನು? ಇಟ್ ಈಸ್ ಅ ಮಾಸ್ ಆಫ್ ದ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ 100 ml ಆಫ್ ದ ಸೊಲ್ಯೂಷನ್, ದಟ್ ಈಸ್ ವೇಟ್ ಆಫ್ ದ ಸೊಲ್ಯೂಟ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇಂಟು 100. ಓಕೆ, ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್, ಇದು ನೆನಪಿರಲಿ ನಿಮಗೆ. ಓಕೆ, ಮೆಡಿಸಿನ್ ಮತ್ತು ಫಾರ್ಮಸಿಯಲ್ಲಿ ಈ ಕಾನ್ಸಂಟ್ರೇಷನ್ ಟರ್ಮನ್ನು ಯೂಸ್ ಮಾಡ್ತೀವಿ. ಇದು ಕ್ವಶನ್ ನಂಬರ್ 32 ಅಲ್ಲಿ ಕೇಳಿದ್ರು. ನೆಕ್ಸ್ಟ್ 3 ಮಾರ್ಕ್ ಕ್ವಶನಲ್ಲಿ ನ್ಯೂಮೆರಿಕಲಿ ಕೇಳಿದ್ದಾರೆ. ಸೊ ನ್ಯೂಮೆರಿಕಲಿ ಹೋಗೋಣಂತೆ. ಕ್ವಶನ್ ನಂಬರ್ 43 ನ್ಯೂಮೆರಿಕಲ್ ಕೇಳಿದ್ದಾರೆ. ನೋಡಿ, ಹೆನ್ರಿ ಕಾನ್ಸ್ಟೆಂಟ್ ಮೇಲೆ ಕೇಳಿದ್ದಾರೆ ಅಂತ ಹೇಳಿದೆ ನಾನು. ಹೆನ್ರಿ ಕಾನ್ಸ್ಟೆಂಟ್ ಫಾರ್ ದ ಮೊಲಾಲಿಟಿ ಆಫ್ ಮೀಥೇನ್ ಇನ್ ಬೆಂಜಿನ್ at 298 Kelvin is 4.27 into 10⁵ mmHg. ಹೆನ್ರಿ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಮೀಥೇನ್ ಇನ್ ಬೆಂಜಿನ್ at 298 Kelvin ಅಂಡರ್ 760 mmHg ಪ್ರೆಷರ್ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ವೆರಿ ಸಿಂಪಲ್. ಹೆನ್ರಿ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಪ್ರೆಷರ್ ಕೊಟ್ಟಿದ್ದಾರೆ 760 mmHg, ಆಮೇಲೆ ಹೆನ್ರಿ ಕಾನ್ಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಹೆನ್ರಿ ಲಾ, ಓಕೆ, ವಿ ಕ್ಯಾನ್ ರೈಟ್ ದ ಫಾರ್ಮುಲಾ ಹಿಯರ್. ಓಕೆ, P = KH × Chi. ನಮಗೆ
ಯಾವ್ದು ಬೇಕಾಗಿದೆ ನಮಗೆ ಮೋಲ್ ಫ್ರಾಕ್ಷನ್ ಕೇಳಿದ್ರಿಂದ ಖೈ ಈಕ್ವಲ್ ಟು P/KH. ಸೊ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಆನ್ಸರ್ 1.78 × 10⁻³ ಬರುತ್ತೆ. ಸೊ ಒಂದು ನೆನಪಿರಲಿ ಸ್ಟೂಡೆಂಟ್ಸ್, ಯಾವುದೋ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಫಸ್ಟ್ ನೀವು ಗಿವನ್ ಡೇಟಾ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಆಮೇಲೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಾದರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣಂತೆ. ಮಾಡಲ್ ಕ್ವಶನ್ ಪೇಪರ್ ನಂಬರ್ 1 ಇನ್ನೊಂದು ನ್ಯೂಮೆರಿಕಲ್ ಇದೆ, ದಟ್ ಇಸ್ ಲಾಸ್ಟ್ ನ್ಯೂಮೆರಿಕಲ್. ಕ್ವಶನ್ ನಂಬರ್ 45 ಇಲ್ಲಿ ಕೇಳಿದರೆ ಕ್ಯಾಲ್ಕುಲೇಟ್ ದ ಆಸ್ಮಾಟಿಕ್ ಪ್ರೆಷರ್. ಆಸ್ಮಾಟಿಕ್ ಪ್ರೆಷರ್ ಮೇಲೆ ಕ್ವಶನ್ಸನ್ನು ಜಾಸ್ತಿ ಕೇಳ್ತಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಓಕೆ, ಸೊ ಕ್ಯಾಲ್ಕುಲೇಟ್ ದ ಆಸ್ಮಾಟಿಕ್ ಪ್ರೆಷರ್ ಇನ್ ಪಾಸ್ಕಲ್ ಎಕ್ಸಿಟೆಡ್ ಬೈ ಸೊಲ್ಯೂಷನ್ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್ 0.925 ಗ್ರಾಮ್ ಆಫ್ ಪಾಲಿಮರ್ ಆಫ್ ಮೋಲಾರ್ ಮಾಸ್ 185,000 in 500 ml ಆಫ್ ವಾಟರ್ ಆಟ್ 37 ಡಿಗ್ರಿ ಸೆಲ್ಸಿಯಸ್ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆಸ್ಮಾಟಿಕ್ ಪ್ರೆಷರಲ್ಲಿ ಅಂದರೆ ಆಸ್ಮಾಟಿಕ್ ಪ್ರೆಷರ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಅದರಲ್ಲಿ ಡೈರೆಕ್ಟಾಗಿ ಆಸ್ಮಾಟಿಕ್ ಪ್ರೆಷರ್ ಕೇಳಿದ್ರಿಂದ ಫಾರ್ಮುಲಾ ಗೊತ್ತಿದೆ ನಮಗೆ, π = CRT. ಸೊ ಫಸ್ಟ್ ಗಿವೆನ್ ಡೇಟಾ ಬರ್ಕೊಳ್ಳಿ. WB ಏನು ಬರ್ಕೊಳ್ಬೇಕು, MB ಏನು ಬರ್ಕೊಳ್ಬೇಕು, ಇಲ್ಲಿ ಕನ್ಫ್ಯೂಷನ್ ಮಾಡ್ತಿರ್ತೀರ. WB ಅಂತಂದರೆ ನೆನಪಿರಲಿ ಸೊಲ್ಯೂಟ್, ಯಾವತ್ತು ಅದು ಕಡಿಮೆ ಇರುತ್ತೆ. ಓಕೆ, ದಟ್ ಈಸ್ ವೇಟ್ ಆಫ್ ದ ಸೊಲ್ಯೂಟ್. WA ಅಂತಂದರೆ ದಟ್ ಈಸ್ ಸಾಲ್ವೆಂಟ್. MB ಅಂತಂದರೆ ದಟ್ ಈಸ್ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. MA ಅಂತಂದರೆ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್. ಓಕೆ, ಯಾವುದು ಕಡಿಮೆ ಇರುತ್ತಲ್ಲ ಅದು ಸೊಲ್ಯೂಟು, ಯಾವುದು ಜಾಸ್ತಿ ಇರುತ್ತಲ್ಲ ಅದು ಸಾಲ್ವೆಂಟು. ಸೊ ಇಲ್ಲಿ ಆಸ್ಮಾಟಿಕ್ ಪ್ರೆಷರ್ ಫಾರ್ಮುಲಾ ಹಾಕಿ, ಆಮೇಲೆ ಇಲ್ಲಿ C ಅಂತಂದರೆ ಗೊತ್ತಿದೆ ನಮಗೆ N/V. N ಅಂತಂದರೆ ನಂಬರ್ ಆಫ್ ಮೋಲ್ ಕ್ಯಾಲ್ಕುಲೇಟ್ ಹೆಂಗೆ ಮಾಡೋದು, WB/MB. ಸೊ ಎಲ್ಲ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ 25.77 ಪಾಸ್ಕಲ್. ನೀವು ಇಲ್ಲಿ ಇನ್ನೊಂದು ನೆನ್ಪಿಡಬೇಕಪ್ಪ ಅಂತಂದರೆ ಇಲ್ಲಿ ನಮಗೆ ಆರ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಪಾಸ್ಕಲಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಈಸಿಯಾಗಿ ಪಾಸ್ಕಲಲ್ಲಿ ಬಂದಿದ್ವಿ. ಇಫ್ ಸಪೋಸ್ ಅಟ್ಮಾಸ್ಫಿಯರಲ್ಲಿ ಕೊಟ್ಟಿದ್ದರೆ ಯು ನೀಡ್ ಟು ಕನ್ವರ್ಟ್ ಅಟ್ಮಾಸ್ಫಿಯರ್ ಇಂಟು ಪಾಸ್ಕಲ್. ಓಕೆ, ದಟ್ಸ್ ಇಟ್. ಸೊ ಇಷ್ಟು ಕ್ವಶನ್ನು ಮಾಡಲ್ ಕ್ವಶನ್ ಪೇಪರ್ ನಂಬರ್ 1 ಕೇಳಿದ್ರು. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ ನಂಬರ್ 2 ಯಾವ ಕ್ವಶನ್ಸ್ ಕೇಳಿದರೆ ಸೊಲ್ಯೂಷನ್ ಚಾಪ್ಟರಿಂದ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಸೊ MCಗೆ ಬಂದುಬಿಟ್ಟು ದ ಮಿಕ್ಸ್ಚರ್ ವಿಚ್ ಶೋಸ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರಾಲ್ಸ್ ಲಾ. ಸೊ ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಆನ್ಸರ್ C, ethanol and acetone will show the positive deviation. And ಕ್ವಶನ್ ನಂಬರ್ 6 ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನೋಡಿ. ಇಟ್ಸ್ ಅಗೇನ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್, ಸಾಲ್ಯುಬಿಲಿಟಿ ಮೇಲೆ ಕ್ವಶನ್ ಕೇಳಿದ್ದಾರೆ. A student took 2 glasses of pure water from a water filter. He cools glass A in a fridge and warms the other glass B on stove. On comparing the solubility of oxygen in water in glass A and glass B, he stated that glass A contain. ಸ್ಟೂಡೆಂಟ್ ಏನು ಮಾಡ್ತಾನೆ ಅಂತಂದರೆ 2 ಗ್ಲಾಸ್ ವಾಟರ್ನ ತೊಗೊಳ್ತಾನೆ, ಪ್ಯೂರ್ ವಾಟರನ್ನು. ಗ್ಲಾಸ್ ಎ ಅನ್ನು ಏನು ಮಾಡ್ತಾನೆ ಫ್ರಿಜ್ಜಲ್ಲಿ ಇಡ್ತಾನೆ, ಗ್ಲಾಸ್ ಬಿ ಅನ್ನು ಏನು ಮಾಡ್ತಾನೆ ಸ್ಟೋವ್ ಮೇಲೆ ಇಡ್ತಾನೆ. ಸೊ ಕ್ವಶನ್ ಏನು ಕೇಳಿದಾರಪ್ಪ ಅಂತಂದರೆ ಯಾವುದರಲ್ಲಿ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಜಾಸ್ತಿ ಇರುತ್ತೆ. ಆಬ್ವಿಯಸ್ಲಿ ಯಾವ ಗ್ಲಾಸನ್ನು ಅವನು ಫ್ರಿಜ್ಜಲ್ಲಿ ಇಡ್ತಾನೆ ಅಲ್ಲಿ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಈಸ್ ಮೋರ್, ಅಂದರೆ ಗ್ಲಾಸ್ ಎದು ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಮೋರ್ ಇರುತ್ತೆ. ವೈ? ಬಿಕಾಸ್ ಆಬ್ವಿಯಸ್ಲಿ ಅಲ್ಲಿ ಸಾಲಿಡ್ ಪಾರ್ಟಿಕಲ್ ಇರೋದ್ರಿಂದ ಏನಾಗುತ್ತೆ ನಮಗೆ ಆಕ್ಸಿಜನ್ ಜಾಸ್ತಿ ಆಗುತ್ತೆ. ಆಮೇಲೆ ಗ್ಲಾಸ್ ಬಿ ಅನ್ನು ಸ್ಟೋವಲ್ಲಿ ಇರೋದ್ರಿಂದ ಆಕ್ಸಿಜನ್ ಕಡಿಮೆ ಆಗುತ್ತೆ. ಸೊ ಇಟ್ ಮೀನ್ಸ್ ಆಕ್ಸಿಜನ್ ಎ ಹ್ಯಾಸ್ ಮೋರ್ ಆಕ್ಸಿಜನ್ ದೆನ್ ಗ್ಲಾಸ್ ಬಿ ಅಂತ ಹೇಳ್ಬೋದು ನಾವು. ಸೊ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್ ಹಿಯರ್. ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ ಕ್ವಶನ್ ಕೇಳಿದ್ದಾರೆ. ಸಮ್ ಆಫ್ ಮೋಲ್ ಫ್ರಾಕ್ಷನ್ ಆಫ್ ಆಲ್ ದ ಕಂಪೋನೆಂಟ್ ಇನ್ ಅ ಬೈನರಿ ಸೊಲ್ಯೂಷನ್ ಈಸ್ ಈಕ್ವಲ್ ಟು ದಟ್ ಈಸ್ 1 ಗೊತ್ತಿದೆ ನಮಗೆ. ಸೊ ಮಾಡಲ್ ಕ್ವಶನ್ ಪೇಪರ್ ನಂಬರ್ 2 ಕೂಡ 3 1 ಮಾರ್ಕ್ ಕ್ವಶನ್ ಕೇಳಿದ್ದಾರೆ, 2 MCQ ಆ್ಯಂಡ್ 1 ಫಿಲ್ ಇನ್ ದ ಬ್ಲ್ಯಾಂಕ್. ಓಕೆ, ನೆಕ್ಸ್ಟ್ 3 ಮಾರ್ಕ್ ಕ್ವಶನ್ ಏನು ಕೇಳಿದ್ದಾರೆ ಮಾಡಲ್ ಕ್ವಶನ್ ಪೇಪರ್ ನಂಬರ್ 2 ನೋಡೋಣ. 3 ಮಾರ್ಕ್ ಕ್ವಶನಲ್ಲಿ ಆಸ್ಮಾಟಿಕ್ ಪ್ರೆಷರ್ ಮೇಲೆ ಕ್ವಶನ್ ಕೇಳಿದ್ದಾರೆ ನಮಗೆ. ರೈಟ್ 3 ರೀಸನ್ ಟು ಜಸ್ಟಿಫೈ ದ ಆಸ್ಮಾಟಿಕ್ ಪ್ರೆಷರ್ ಮೆಥಡ್ ಹ್ಯಾಸ್ ದ ಅಡ್ವಾಂಟೇಜ್ ಓವರ್ ಅದರ್ ಕೊಲಿಗೇಟಿವ್ ಮೆಥಡ್. ಯಾಕೆ ಅನ್ನೋದು ಕೇಳ್ತಾರೆ. ಇಟ್ಸ್ ವೆರಿ ಸಿಂಪಲ್. ಒಂದು ಪ್ರೆಷರ್ ಮೆಜರ್ಮೆಂಟ್ ಆ್ಯಂಡ್ ಇನ್ನೊಂದು ಆಸ್ಮಾಟಿಕ್ ಪ್ರೆಷರಲ್ಲಿ ನಾವು ಮೊಲ್ಯಾರಿಟಿಯನ್ನು ಯೂಸ್ ಮಾಡ್ತೀವಿ, ನಾಟ್ ಅ ಮೊಲ್ಯಾರಿಟಿ, ನೆನಪಿರಲಿ ನಿಮಗೆ. ಆ್ಯಂಡ್ ಕಂಪೇರ್ಡ್ ಕೊಲಿಗೇಟಿವ್ ಪ್ರಾಪರ್ಟಿ ಮ್ಯಾಗ್ನಿಟ್ಯೂಡ್ ಈಸ್ ಲಾರ್ಜ್. ಓಕೆ, ಇನ್ ಆಸ್ಮಾಟಿಕ್ ಪ್ರೆಷರ್ ಗೊತ್ತಿದೆ ನನಗೆ. ಕಮಿಂಗ್ ಟು ದ ಪ್ರಾಬ್ಲಮ್ಸ್ ಹಿಯರ್, ಕ್ವಶನ್ ನಂಬರ್ 41 ಕೇಳಿದ್ದಾರೆ ನೋಡಿ ಮಾಡಲ್ ಕ್ವಶನ್ ಪೇಪರ್ ನಂಬರ್ 2 ಈ ಯಾವುದೋ ಒಂದು ಕ್ವಶನ್ ನೋಡಿದ ಮೇಲೆ ಗೊತ್ತಾಗಬೇಕು ನಮಗೆ ಇದು ಯಾವ ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ ಅಂತ. ಸೊ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜಿನ್ ಅಂದರೆ ದಿಸ್ ಇಸ್ ಅ ಕ್ವಶನ್ ಫ್ರಮ್ ಎಲಿವೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಸೊ ಕ್ವಶನ್ ಏನು ಕೇಳಿದ್ದಾರೆ ಇಲ್ಲಿ ನೋಡಿ, ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ನಾನ್ ವೋಲ್ಟೈಲ್ ಸೊಲ್ಯೂಟ್. ಅಂದರೆ ನಮ್ಗೆ ಗೊತ್ತಾಗಬೇಕು ನಾನ್ ವೋಲ್ಟೈಲ್ ಸೊಲ್ಯೂಟ್ ಕೇಳಿದ್ದಾರೆ. ಮಾಸ್ ಆಫ್ ನಾನ್ ವೋಲ್ಟೈಲ್ ಸೊಲ್ಯೂಟ್ ಅಂದರೆ ಡಬ್ಲ್ಯೂ ಬಿ ವ್ಯಾಲ್ಯೂವನ್ನೇ ಕೇಳಿದ್ದಾರೆ. ಓಕೆ, ಸೊ ರಿಮೈನಿಂಗ್ ಎಲ್ಲ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಗೊತ್ತಿರುತ್ತೆ ನಮಗೆ, W = MB × ಡೆಲ್ಟಾ TB × WA/KB × 1000 ಎಲ್ಲ ವ್ಯಾಲ್ಯೂ ಕೊಟ್ಟಿರ್ತಾರೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರೋದು, ಅದಕ್ಕೆ ಯೂನಿಟ್ ಬರೆದ್ರೆ ಸಾಕು ನಮಗೆ. ಸೊ ನೆನಪಿರಲಿ ಯಾವತ್ತು ಮಾಸನ್ನು ಗ್ರಾಮಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. WB = 1.81 ಗ್ರಾಮಲ್ಲಿ ಆನ್ಸರ್ ಇರಬೇಕು ನೀವು ಅಷ್ಟೇ. ಸೊ ದಿಸ್ ಇಸ್ ಅ ಕ್ವಶನ್ ನಂಬರ್ 41. ಸೊ ಲಾಸ್ಟ್ ಕ್ವಶನ್ ಬಂದುಬಿಟ್ಟು ಅಗೇನ್ ದಿಸ್ ಇಸ್ ಬೇಸ್ಡ್ ಆನ್ ವೆಪರ್ ಪ್ರೆಷರ್. Simple question, calculate the mass of non-volatile solute which should be dissolved in 114 gram of octane to reduce its vapor pressure to 80%. 114 gram of octane molar mass ಕೂಡ ಅಷ್ಟೇ ಬರುತ್ತೆ ನಮಗೆ.
ಓಕೆ. ಆ್ಯಂಡ್ 80% ರೆಡ್ಯೂಸ್ ಅಂತಂದರೆ ಇನಿಷಿಯಲ್ ಪ್ರೆಷರ್ 100 ಇರುತ್ತೆ ಆ್ಯಂಡ್ ಫೈನಲ್ ಪ್ರೆಷರ್ 80 ಇರುತ್ತೆ. ಆ್ಯಂಡ್ ಕ್ವಶನ್ ಕೇಳಿರೋದೇ ನಮಗೆ WB ಕೇಳಿದ್ದಾರೆ. ಓಕೆ, ಮಾಸ್ ಆಫ್ ನಾನ್ ವೋಲ್ಟೈಲ್ ಸೊಲ್ಯೂಟ್. ಸೊ ಫಾರ್ಮುಲಾನ ಅಪ್ಲೈ ಮಾಡಿ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. WB = 10 ಗ್ರಾಮ್ ಬರುತ್ತೆ. ಇದನ್ನು ನೋಡ್ಕೊಳ್ಳಿ. ಓಕೆ, ನಾವು ಮಾಡಲ್ ಕ್ವಶನ್ ಪೇಪರ್ ನಂಬರ್ 3 ಹೋಗೋಣ ಅಂತೆ. ಮಾಡಲ್ ಕ್ವಶನ್ ಪೇಪರ್ ನಂಬರ್ 3 ನೋಡಿ, ಒಂದು ಫಸ್ಟ್ ಕ್ವಶನ್ ಬಂದುಬಿಟ್ಟು ಅಂದರೆ ಕ್ವಶನ್ ನಂಬರ್ 12 ಈ ಚಾಪ್ಟರ್ನ ಬಂದಿದೆ. 10 ml of liquid A and 20 ml of liquid B are mixed at 25 degrees Celsius. The volume of the solution was measured to be 30.1 ml. Then delta H mix ಏನಿರುತ್ತೆ, ಇಟ್ಸ್ ವೆರಿ ಸಿಂಪಲ್. ಅಬ್ಸರ್ವ್ಡ್ ವ್ಯಾಲ್ಯೂಮ್ ಕೊಟ್ಟಿದ್ದಾರೆ 30.1 ಕೊಟ್ಟಿದ್ದಾರೆ. ಓಕೆ, ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಇಲ್ಲಿ 10 ml ಆ್ಯಂಡ್ 20 ml ಅಂದರೆ 30 ml ಆಗುತ್ತೆ. ಐಡಿಯಲ್ ವ್ಯಾಲ್ಯೂಮ್ 30 ಆಗುತ್ತೆ. ಆ್ಯಂಡ್ ಇಲ್ಲಿ ಕೊಟ್ಟಿರೋದೆಷ್ಟು 30.1 ಆಗುತ್ತೆ ಅಬ್ಸರ್ವ್ಡ್. ಸೊ ಆಬ್ವಿಯಸ್ಲಿ ಇಟ್ ಇಸ್ ಅ ಗ್ರೇಟರ್ನು. ಸೊ ಡೆಲ್ಟಾ H ಮಿಕ್ಸ್ ಇಸ್ ಗ್ರೇಟರ್ ದೆನ್ 0. ಸೊ ಸೊಲ್ಯೂಷನ್ ಶೋಸ್ ದ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ದ ರಾಲ್ಸ್ ಲಾ. ಸಿಂಪಲ್ ಕ್ವಶನ್, ಆಪ್ಷನ್ ಸಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 14 ಒಂದು ಕೇಳಿದ್ದಾರೆ. ಅ ಬೈನರಿ ಸೊಲ್ಯೂಷನ್ ಹ್ಯಾಸ್ 2 component A and B. ದ ಮೋಲ್ ಫ್ರಾಕ್ಷನ್ ಆಫ್ ದ ಕಂಪೋನೆಂಟ್ A is 0.5 ಆದರೆ then the number of moles of component A and B. ಸೊ ಮೋಲ್ ಫ್ರಾಕ್ಷನ್ ಮೇಲಿಂದ ಅದೇ ಮೋಲ್ ಫ್ರಾಕ್ಷನ್ ಫಾರ್ಮುಲಾ ಹಾಕಿ ಮೋಲ್ ಫ್ರಾಕ್ಷನ್ ಆಫ್ ಎ ಕೊಟ್ಟಿದ್ದಾರೆ ಇಲ್ಲಿ ನಮಗೆ 0.5. ಸೊ NA / NA + NB ಫಾರ್ಮುಲಾ ಹಾಕಿದರೆ ನಮಗೆ ಇಲ್ಲಿ ಏನು ಬರುತ್ತೆ, NA = NB ಬರುತ್ತೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ನೋಡಿ. ವಾಂಟ್ ಆಫ್ ಫ್ಯಾಕ್ಟರ್ ಫಾರ್ ಅ ನಾನ್ ಎಲೆಕ್ಟ್ರೋಲೈಟ್ ಇನ್ ಅ ಸೊಲ್ಯೂಷನ್ ಈಸ್ ಆಲ್ವೇಸ್ 1. ನೆಕ್ಸ್ಟ್ 3 ಮಾರ್ಕ್ ಕ್ವಶನಲ್ಲಿ ಬರೋಣ ಅಂತೆ. ದಿಸ್ ಇಸ್ ಅ ಕ್ವಶನ್ ಫ್ರಮ್ ಅ ರಿವರ್ಸ್ ಆಸ್ಮಾಸಿಸ್. ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ನಮಗೆ. ಗಿವನ್ ಬಿಲೋ ಇಸ್ ಅ ಸ್ಕೆಚ್ ಆಫ್ ಅ ಪ್ಲಾಂಟ್ ಕ್ಯಾರಿಂಗ್ ಔಟ್ ದ ಪ್ರೊಸೆಸ್. ನೇಮ್ ದ ಪ್ರೊಸೆಸ್ ಅಕರಿಂಗ್ ಇನ್ ದ ಗಿವನ್ ಪ್ಲಾಂಟ್. ಆಬ್ವಿಯಸ್ಲಿ ದಿಸ್ ಇಸ್ ಅ ರಿವರ್ಸ್ ಆಸ್ಮಾಸಿಸ್. ಓಕೆ, ಸಾಲ್ಟ್ ವಾಟರ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಂದ ಫ್ರೆಶ್ ವಾಟರ್ ಕನ್ವರ್ಟ್ ಆಗ್ತಿದೆ. ಆ್ಯಂಡ್ ನೇಮ್ ಎನಿ ಒನ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ದಿಸ್ ಪ್ಲಾಂಟ್ ಅಂತ ಕೇಳಿದರೆ ಇಟ್ ಮೇ ಬಿ ಪಿಗ್ಸ್ ಬ್ಲಾಡರ್ ಆ್ಯಂಡ್ ಸೆಲೋಪೇನ್ ಮೆಂಬ್ರೇನ್. ನೆನಪಿಲ್ಲಿ ನಮಗೆ. ಆ್ಯಂಡ್ ವಾಟ್ ಈಸ್ ಒನ್ ಪ್ರಾಕ್ಟಿಕಲ್ ಯೂಸ್ ಆಫ್ ದಿಸ್ ಪ್ಲಾಂಟ್ ಅಂತ ಕೇಳಿದರೆ ಡಿಸಲೈನೇಷನ್ ಆಫ್ ಸಿ ವಾಟರ್ಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನ್ಯೂಮೆರಿಕಲ್ ಬರೋಣ. ಲಾಸ್ಟ್ ಈ ಮಾಡಲ್ ಕ್ವಶನ್ ನಂಬರ್ 3 ಆಸ್ಮಾಟಿಕ್ ಪ್ರೆಷರ್ ಮೇಲೆ ಕ್ವಶನ್ ಕೇಳಿದರೆ ಅಗೇನ್. ಬಟ್ ದ ಥಿಂಗ್ ಈಸ್ ಹಿಯರ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಆಸ್ಮಾಟಿಕ್ ಪ್ರೆಷರ್ ಆಫ್ 0.5% ಅಂದರೆ ವೇಟ್ ಬೈ ವ್ಯಾಲ್ಯೂಮ್ ಕೊಟ್ಟಿದ್ದಾರೆ. ಅಕ್ವಿಯಸ್ ಸೊಲ್ಯೂಷನ್ ಸುಕ್ರೋಸ್ ಅಟ್ 300 Kelvin. R ವ್ಯಾಲ್ಯೂ ಇಸ್ ಗಿವನ್. ಮೋಲಾರ್ ಮಾಸ್ ಆಫ್ ದ ಸುಕ್ರೋಸ್ ಇಸ್ ಗಿವನ್. ಸೊ ಡೈರೆಕ್ಟಾಗಿ ಆಸ್ಮಾಟಿಕ್ ಪ್ರೆಷರ್ ಫಾರ್ಮುಲಾನ ಹಾಕಿ ಇಲ್ಲಿ ಪರ್ಸೆಂಟೇಜಲ್ಲಿ ಕೊಟ್ಟಿರೋದ್ರಿಂದ 0.5% ಅಂತಂದರೆ ಏನು, ಇದ್ರ ಮೀನಿಂಗ್ ಏನು ಬರುತ್ತೆ, 5 grams ಆಫ್ ಸುಕ್ರೋಸ್ ಈಸ್ ಡಿಸಾಲ್ವ್ಡ್ ಇನ್ ಅ ವಾಟರ್ ಟು ಫಾರ್ಮ್ 100 grams ಆಫ್ ಸೊಲ್ಯೂಷನ್ ಅಂತ ಆಗುತ್ತೆ. ಓಕೆ, ಅಂದರೆ WB ವ್ಯಾಲ್ಯೂ ಎಷ್ಟು ಬರುತ್ತೆ, 5 grams ಬರುತ್ತೆ. ನೆನಪಿರಿ ನಮಗೆ. ಓಕೆ, ಆ್ಯಂಡ್ ಇಂಟು 1000 ಮಾಡಬೇಕು ಲಿಟ್ರಲ್ಲಿ ಕೊಟ್ಟಿರೋದ್ರಿಂದ. ಸೊ ನಮಗೆ ಪೈ ವ್ಯಾಲ್ಯೂ ಬಾರಲ್ಲಿ ಬರುತ್ತೆ. ದಿಸ್ ಇಸ್ ಕ್ವಶನ್ ನಂಬರ್ 41. ಲಾಸ್ಟ್ ಕ್ವಶನ್ ನ್ಯೂಮೆರಿಕಲ್ ನೋಡಿ. ಅಗೇನ್ ಗ್ರಾಫಿಕಲ್ ಕ್ವಶನ್ ಅದೇ. ರಾಲ್ಸ್ ಲಾ ಮೇಲಿಂದ ಕ್ವಶನ್ ಅದ ರೀ. ದ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂ ಕೇಳಿದ್ದಾರೆ. ಇಟ್ಸ್ ವೆರಿ ಸಿಂಪಲ್. ಹಿಯರ್ ಕ್ವಶನ್ ಓದ್ತೀವಿ ನೋಡಿ. ಇಫ್ ಅ ಸೊಲ್ಯೂಷನ್ ಒಬೇಸ್ ರಾಲ್ಸ್ ಲಾ ಫಾರ್ ಆಲ್ ಕಾನ್ಸಂಟ್ರೇಷನ್, the vapor pressure would vary linearly from 0 to vapor pressure of pure solvent as shown in the graph. Calculate the value of X. ಸೊ ನಮಗೆ ಒಂದಂತೂ ಗೊತ್ತಿದೆ, ದ ವೆಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಈಸ್ 1.013 ಬಾರ್. ಸೊ ಈ ಗ್ರಾಫಲ್ಲಿ ನಮಗೆ ಮೋಲ್ ಫ್ರಾಕ್ಷನ್ 0.4ಗೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ದಟ್ಸ್ ಇಟ್. ದಟ್ ಇಸ್ ಅ ಪಾರ್ಷಿಯಲ್ ಪ್ರೆಷರ್ ಕೇಳಿದರೆ. ಸೊ ಪಾರ್ಷಿಯಲ್ ಪ್ರೆಷರ್ ವಿಚ್ ಇಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಇಂಟು ವಾಟ್ ಪ್ಯೂರ್ ಸಾಲ್ವೆಂಟ್ ಪ್ರೆಷರ್. ದಟ್ ಈಸ್ 0.4 ಇಂಟು 1.013 ಬಾರ್ ಮಾಡಿದರೆ ನಮಗೆ ಏನು ಬರುತ್ತೆ, ಪಾರ್ಷಿಯಲ್ ಪ್ರೆಷರ್ ಟೋಟಲ್ ಪ್ರೆಷರ್ ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಸಿಕ್ಬಿಡುತ್ತೆ 0.4052 ಬಾರ್. ಓಕೆ, ವೆರಿ ಸಿಂಪಲ್ ಕ್ವಶನ್. ಸೊ ಇಷ್ಟು ಕ್ವಶನ್ನು ಮಾಡಲ್ ಕ್ವಶನ್ ಪೇಪರ್ ನಂಬರ್ 1, 2, 3 ಸೊಲ್ಯೂಷನ್ ಚಾಪ್ಟರ್ ಆಗಿತ್ತು. ಆ್ಯಂಡ್ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಆಲ್ಮೋಸ್ಟ್ ಮಾಡಲ್ ಕ್ವಶನ್ ಪೇಪರಿಂದ ಕ್ವಶನ್ಸ್ ರಿಪೀಟ್ ಆಗಿದೆ. ಕ್ವಶನ್ ನಂಬರ್ 13 ನೋಡ್ಬೋದು, ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ, ಬೋತ್ ಸ್ಟೇಟ್ಮೆಂಟ್ ಕರೆಕ್ಟ್. ಆಮೇಲೆ ಕ್ವಶನ್ ನಂಬರ್ 15 ಕೂಡ ನೋಡಿ, ಇದನ್ನು ಕೂಡ ಮಾಡಲ್ ಕ್ವಶನ್ ಪೇಪರಿಂದನೇ ಕೇಳಿದ್ದಾರೆ. 2 ಕ್ಲಾಸ್ ಸ್ಟೂಡೆಂಟ್ಸ್ ಅದರಲ್ಲಿ ಸಾಲಿಬಿಲಿಟಿ ಜಾಸ್ತಿ ಇದೆ ಅಂತ ಕೇಳ್ತಾರೆ ಕ್ವಶನ್ ನಂಬರ್ 15 ಕೂಡ. ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ನೋಡಿ ಏನು ಕೇಳಿದ್ದಾರೆ. ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಜನರಲಿ ಯೂಸ್ಡ್ ಇನ್ ದ ರಿವರ್ಸ್ ಆಸ್ಮಾಸಿಸ್ ಇಸ್ ಮೇಡ್ ಅಪ್ ಆಫ್ ದಟ್ ಇಸ್ ಅ ಸೆಲ್ಯುಲೋಸ್ ಅಸಿಟೇಟ್. ಆ್ಯಂಡ್ 3 ಮಾರ್ಕ್ ಕ್ವಶನಲ್ಲಿ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್. ಈ ಕ್ವಶನ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಇದನ್ನಂತೂ ನೀವು ಮಾಡೇ ಇರ್ತೀರಾ. ಓಕೆ, ನೆಕ್ಸ್ಟ್ ನ್ಯೂಮೆರಿಕಲ್ ಬರೋಣ ಅಂತೆ. ಅಗೇನ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆಂಜೀನ್ ಅಂದರೆ ಇದನ್ನು ನೋಡಿದ್ಮೇಲೆ ಗೊತ್ತಾಗಬೇಕು. ದಿಸ್ ಇಸ್ ಎಲಿವೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಕೇಳಿದ್ದಾರೆ. ಸೊ ಏನು ಕೇಳಿದ್ದಾರೆ ನಮಗೆ ಇಲ್ಲಿ, ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್. ಕರೆಕ್ಟ್. ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು, M2 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ರಿಮೈನಿಂಗ್ ಎಲ್ಲ ಕೊಟ್ಟಿದ್ದಾರೆ, ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಆನ್ಸರ್ 57.5 ಗ್ರಾಮ್ ಪರ್ ಮೋಲ್ ಬರುತ್ತೆ. ಇದನ್ನು ನೀವು ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ನ್ಯೂಮೆರಿಕಲ್ ಬಂದುಬಿಟ್ಟು ಅಗೇನ್ ನೋಡಿ, ಮಾಡಲ್ ಕ್ವಶನ್ ಪೇಪರಿಂದ ತಾನೇ ಇದು ಸೇಮ್ ಕ್ವಶನ್ ರಿಪೀಟ್ ಆಗಿದೆ.
ಓಕೆ, ಎಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ 1ಅಲ್ಲಿ ಇದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಪ್ರಿಪ್ರೇಟರಿ ಎಕ್ಸಾಮ್ 2ಅಲ್ಲಿ ಕೆಲವೊಂದು ಜನ ಎಕ್ಸಾಮ್ ಬರೆದಿರ್ತೀರ, ಕೆಲವೊಂದು ಜನ ಎಕ್ಸಾಮ್ ಬರೆದಿರಲ್ಲ. ಓಕೆ, ಇಲ್ಲಿ ಕೂಡ ನೋಡ್ಕೊಳ್ಳಿ. ಪ್ರಿಪ್ರೇಟರಿ ಎಕ್ಸಾಮ್ 2ಅಲ್ಲಿ ಫಸ್ಟ್ ಕ್ವಶನ್ ನೋಡಿ, ದ ಮಿಕ್ಸ್ಚರ್ ವಿಚ್ ಶೋಸ್ ಪಾಸಿಟಿವ್ ಡಿವಿಷನ್, ಅಗೇನ್ ದಿಸ್ ಇಸ್ ಫ್ರಮ್ ಮಾಡಲ್ ಕ್ವಶನ್ ಪೇಪರ್ ethanol and acetone. And question number 7 ನೋಡಿ, the Vanta factor I for a compound which undergo dissociation in solvent, that is ethanoic acid in water ಅಲ್ಲಿ greater than 1 ಇರುತ್ತೆ, and association in other solvent ethanoic in benzene ಅಲ್ಲಿ less than 1 ಇರುತ್ತೆ. ಹಾಗಾಗಿ ಆಪ್ಷನ್ ಡಿ ಬರುತ್ತೆ, greater than 1 and less than 1. question number 19 ನೋಡಿ, fill in the blank. A solution in which no more solute can be dissolved at the same temperature and pressure is called, that is saturated solution. correct. 3 mark question ನೋಡಬೇಕಂದ್ರೆ ಹೆನ್ರೀಸ್ ಲಾ ಆ್ಯಂಡ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮುಲಾ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ನೀವು ಮಿಸ್ ಮಾಡಲೇಬಾರ್ದು, ಈಸಿ ಕ್ವಶನ್ ಇದೆ, ನೋಡ್ಕೊಳ್ಳಿ ಅದಕ್ಕೆ. ನೆಕ್ಸ್ಟ್ ನ್ಯೂಮೆರಿಕಲ್ ಬರಬೇಕಂತಂದರೆ ಅಗೇನ್ ನೋಡಿ, ಸೇಮ್ ಕ್ವಶನ್ ರಿಪೀಟ್ ಆಗಿದೆ ಮಾಡಲ್ ಕ್ವಶನ್ ಪೇರಿಂದ. ಎಲಿವೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಮೇಲಿಂದ ಮೋಲಾರ್ ಮಾಸನ್ನು ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಬಂದುಬಿಟ್ಟು ಮೋಲ್ ಫ್ರಾಕ್ಷನ್ ಕೇಳಿದ್ದಾರೆ. ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ದ ಸೊಲ್ಯೂಟ್ ಇನ್ ಅಕ್ವೇಸ್ ಸೊಲ್ಯೂಷನ್ ಕಂಟೈನಿಂಗ್ 3 grams ಆಫ್ ಯೂರಿಯಾ ಪರ್ 250 grams ಆಫ್ ವಾಟರ್. ಮೋಲಾರ್ ಮಾಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ನಾವು ಯೂರಿಯಾದು ಮೋಲ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಇಸ್ 3/60 ಮಾಡಿದರೆ 0.05 ಮೋಲ್ ಬರುತ್ತೆ. ಆಮೇಲೆ ವಾಟರ್ದ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಿ, ದಟ್ ಇಸ್ 250 / 18 ಈಸ್ ದ ಮೋಲಾರ್ ಮಾಸ್ ಆಫ್ ವಾಟರ್, ದಟ್ ಇಸ್ 13.89 ಬರುತ್ತೆ. ಇಲ್ಲಿ ನಮಗೆ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಕೇಳಿದ್ರಿಂದ ಫಾರ್ಮುಲಾ ಮೋಲ್ಸ್ ಆಫ್ ಸೊಲ್ಯೂಟ್ / ಮೋಲ್ಸ್ ಆಫ್ ಸೊಲ್ಯೂಟ್ ಪ್ಲಸ್ ಮೋಲ್ಸ್ ಆಫ್ ಸಾಲ್ವೆಂಟ್ ಬರುತ್ತೆ. ಎಲ್ಲ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಸಿಕ್ಬಿಡುತ್ತೆ, ದಟ್ ಈಸ್ ಯೂರಿಯಾ 0.0036. ಓಕೆ, ಸೊ ಒನ್ ಥಿಂಗ್ ಯು ನೀಡ್ ಟು ರಿಮೆಂಬರ್ ಹಿಯರ್, ಪ್ರಾಬ್ಲಮ್ಸಲ್ಲಿ ಫಸ್ಟ್ ಗಿವನ್ ಡೇಟಾ ಬರ್ಕೊಂಡು ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅನ್ನೋ ಗೊತ್ತಿದ್ದರೆ ಈಸಿಯಾಗಿ ಮಾಡ್ತೀರಾ. ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಅದನ್ನು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ 3 ಮಾಡಲ್ ಕ್ವಶನ್ ಪೇಪರ್ ಮತ್ತು 2 ಪ್ರಿಪ್ರೇಟರಲ್ಲಿ ಈ ಸೊಲ್ಯೂಷನ್ ಚಾಪ್ಟ್ರಲ್ಲಿ ನಾನು ಎಷ್ಟು ಕ್ವಶನ್ ಹೇಳಿದೆ, ಇಷ್ಟು ಕ್ವಶನ್ ಮಾಡಿದರೆ ಸಾಕು, ಯು ಕ್ಯಾನ್ ಈಸಿಲಿ ಸ್ಕೋರ್ 12 out of 12. ಓಕೆ, ನೆಕ್ಸ್ಟ್ ಸರ್ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ನಮಗೆ ಅನ್ನೋರಿಗೆ ಈ ಚಾಪ್ಟ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅದಂತೂ ನಿಮ್ಗೆ ಗೊತ್ತೇ ಇದೆ, ಬಟ್ ಇದನ್ನು ಮಿಸ್ ಮಾಡಲೇಬಾರ್ದು ನೀವು. ಪ್ರಾಬ್ಲಮ್ಸ್ ಆನ್ ಕೊಲಿಗೇಟಿವ್ ಪ್ರಾಪರ್ಟಿ, ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್, ಹೆನ್ರೀಸ್ ಲಾ ಮೇಲೆ ಒಂದು ಕ್ವಶನ್ ಬರ್ಬೋದು, ರಾಲ್ಸ್ ಲಾ ಮೇಲೆ ಬರುತ್ತೆ, ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಮೇಲೆ ಈ ಯಾವುದೋ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿಲ್ಲ, ಬಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಐಸೋಟೋನಿಕ್ ಸೊಲ್ಯೂಷನ್ ಮೇಲೆ ಕೇಳ್ಬೋದು, ರಿವರ್ಸ್ ಆಸ್ಮೋಸಿಸ್ ಮೇಲೆ ಕೇಳಿದ್ದಾರೆ, ಆಮೇಲೆ ವಾಂಟಾ ಫ್ಯಾಕ್ಟರ್ ಮೇಲೆ ಕೇಳಿದ್ದಾರೆ. ಸೊ ಇಷ್ಟು ಮೇಜರ್ ಕಾನ್ಸೆಪ್ಟನ್ನು ನೀವು ಫೋಕಸ್ ಮಾಡಿದರೆ ಈ ಸೊಲ್ಯೂಷನ್ ಚಾಪ್ಟ್ರಲ್ಲಿ 12ಕ್ಕೆ 12 ಮಾರ್ಕ್ಸನ್ನು ನಾವು ಈಸಿಯಾಗಿ ತೊಗೊಳ್ಬೋದು. ಕರೆಕ್ಟ್. ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕನ್ನೋದು ಕೂಡ ಹೇಳ್ಬೋದು. ನಾನು ಮತ್ತೆ ಇನ್ನೊಂದು ಚಾಪ್ಟರ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.